Welcome to Travel with Balal. ಸ್ವಾಮಿ ಶರಣ. ಸುಮಾರು 5-10 ಜನರಲ್ಲಿ ಆರಂಭವಾದಂಥ ಶಬರಿಮಲೆ ಯಾತ್ರೆ ಇವತ್ತು 18 ವರ್ಷಗಳ ಸತತವಾದ ಯಾತ್ರೆ ನಡೀತಾ ಇದೆ. ಅದರಲ್ಲಿ ಈ ಬಾರಿ 150ಕ್ಕೂ ಹೆಚ್ಚು ಯಾತ್ರಿಗಳು ನಮ್ಮ ಜೊತೆ ಇದ್ದಾರೆ. ಏನಿದು ಮಳೆಗಾಲದಲ್ಲಿ ಯಾತ್ರೆ ಹೋಗೋದು ಅದು ಒಂದು ರೀತಿ ವಿಶೇಷ. ಶಬರಿಮಲೆಗೆ ಹೋಗಬೇಕಾದ್ರೆ ಈ ಮಳೆಗಾಲದ ಯಾತ್ರೆ ಇದೆಯಲ್ಲ ಅದು ತುಂಬ ಅದ್ಭುತವಾಗಿರುವಂಥದ್ದು. ಈ ಬಾರಿ ಯಾತ್ರೆ ಹೇಗಾಗ್ತದೆ ಅಂತ ನೋಡುವ. ಇದೆಲ್ಲ ಈಗ ತಗೊಂಡೋಗ್ಲಿಕ್ಕಿರುವಂಥ ಆಹಾರ ಪದಾರ್ಥಗಳು. ಶಬರಿಮಲೆ ಯಾತ್ರೆ ಅಂತ ಹೇಳಿದ ಕೂಡಲೇ ಅದರಲ್ಲೂ 150 ಜನ ಅಂತ ಹೇಳಿದ ಮೇಲೆ ಅದಕ್ಕೆ ಬೇಕಾದ ಸಿದ್ಧತೆಗಳು ಮಾಡಲೇಬೇಕಾಗ್ತದೆ. ಅದರಲ್ಲೂ ಟಿಕೆಟ್ ಬುಕ್ಕಿಂಗ್ ಇರ್ಬೋದು, ಆಮೇಲೆ ಆಹಾರ ತಯಾರಿ ಇರ್ಬೋದು. ಇದರಲ್ಲಿ ದೊಡ್ಡ ತಂಡವೇ ಇದರಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಈಗ ಮೈನಾಗಿ ನಾವು ಟ್ಯಾಗಿಂಗ್ ಸಿಸ್ಟಮ್ ಮಾಡಿದ್ದೇವೆ. ಅದು ಈ ಸಲ ಎಲ್ಲ ಟ್ಯಾಗಿಂಗ್ ಆಗ್ತಾ ಇದೆ. ಇದರಿಂದ ನಮ್ಮಲ್ಲಿ 150 ಜನರಲ್ಲಿ 150 ಜನರ ಪರಿಚಯ ಇರುವುದಿಲ್ಲ. ಹಾಗಾಗಿ ಈ ಟ್ಯಾಗಿಂಗ್ ಮುಖಾಂತರ ನಾವು ಒಬ್ಬರನ್ನು ಗುರುತಿಸಿಕೊಳ್ಬೋದು, ನಮ್ಮ ತಂಡದವರು ಯಾರು ಅಂತ. ಇದರಲ್ಲೆಲ್ಲ ಇವರ ಕೊಡುಗೆ ಭಯಂಕರ ಉಂಟು. ಈ ಎಲ್ಲರಿಗೂ ಟ್ಯಾಗಿಂಗ್ ಮಾಡೋದ್ರಲ್ಲಿ ಇವರು ಲಿಟ್ರಲಿ TCಯಾಗಿ ಕೆಲಸ ಮಾಡ್ತಾರೆ. ಟೆಕ್ಕಿಂಗ್ ಮಾಡಿಕೊಂಡು ಇವರೆಲ್ಲರ ಸಹಕಾರದಿಂದ ನಡೀತಾ ಇದೆ. ಮತ್ತೆ ಈ ಸಲ ಐಫೋನ್ ತೆಗಿತಾ ಇದ್ದಾರೆ. ಅದರಲ್ಲಿ ಎಲ್ಲ ದೇವಸ್ಥಾನದ್ದು ಪ್ರಸಾದ ಕೂಡ ಟ್ರೈನ್ ಬಡ ಜಪ್ಪನ ಮೊಟ್ಟ ಇಪ್ಪಡಿರ್ಬೇಕಾಯ್ತೆ ಅಲ್ಪ ಬಂದಾಗ ದೊಡ್ಡ ತಂಡ ಕಟ್ಕೊಂಡು ಹೋಗಬೇಕಾದ್ರೆ ಈ ಥರದ ಟ್ಯಾಗಿಂಗ್ ಸಿಸ್ಟಮ್ ತುಂಬ ಅಗತ್ಯ. ಯಾಕಂತ ಹೇಳಿದರೆ ಯಾರು ಅಷ್ಟು ಮುಖ ಪರಿಚಯ ಇಲ್ಲದಿದ್ರೂ ಕೂಡ ಟ್ಯಾಗ್ ನೋಡಿಬಿಟ್ಟು ಪರಿಚಯ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಇರ್ತದೆ. ಎಲ್ಲಿಯಾದರೂ ದಾರಿ ತಪ್ಪಿದರೆ, ಅದು ಬೇರೆ ಯಾತ್ರೆ ಹೋಗ್ತಾ ಇರೋದ್ರಿಂದ ಅಷ್ಟು ದೊಡ್ಡ ಕ್ರೌಡಲ್ಲಿ ಎಲ್ಲಿಯಾದರೂ ಹಾದಿ ತಪ್ಪೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಲ್ಲಿ ಟ್ಯಾಗ ನೋಡಿಕೊಂಡು ಕಮ್ಯುನಿಕೇಟ್ ಮಾಡ್ಬೋದು, ಆಮೇಲೆ ತಂಡ ಜೊತೆ ಸೇರಿಕೊಳ್ಬೋದು ಅನ್ನೋ ಉದ್ದೇಶದಿಂದ ಈ ಟ್ಯಾಗಿಂಗ್ ಸಿಸ್ಟಮ್ ನಡೀತಾ ಇದೆ. ಇವಾಗ ರಾತ್ರಿ ಸುಮಾರು 1 ಗಂಟೆ ಸಮಯ. ಅಂದರೆ ಈಗ ನಾವು ಚೆಂಗನೂರಿಗೆ ರೀಚ್ ಆಗಲಿಕ್ಕೆ ಆಗಿದ್ದೇವೆ. ಹಾಗಾಗಿ ಅದು ಅಲ್ಲಿ ನಿಲ್ಲಿಸುವಂಥದ್ದು 1 ನಿಮಿಷ 2 ನಿಮಿಷದ ಸಮಯದಲ್ಲಿ ಟ್ರೈನನ್ನು ನಿಲ್ಲಿಸ್ತಾರೆ. ಆ ಟೈಮಿಗೆ ಕಾಯ್ತಾ ಕೂತಿದ್ದೇವೆ. ಯಾಕಂತ ಹೇಳಿದರೆ ಅಷ್ಟು ಜನ ಕೂಡ ಇಳಿಬೇಕಾಗ್ತದೆ ಆ ಟೈಮಲ್ಲಿ. ಚೆಂಗನೂರಿಂದ ನೀಲಕಲ್ಲುವರೆಗೆ ಮೊದಲು ಪಂಪೆ ತನಕ ಹೋಗುವ ಅವಕಾಶ ಇತ್ತು. ಇವಾಗ ಕೇರಳ ಸರ್ಕಾರ ಪಂಪೆ ತನಕ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಅವರು ಹಲವಾರು ಕಾರಣಗಳನ್ನ ಕೊಡ್ತಾರೆ. ಅದಕ್ಕೆ ನಾವು ನೀಲಕಲ್ಲಿಗೆ ನಮ್ಮದು ಪ್ರೈವೇಟ್ ಬಸ್ಸನ್ನು ಬುಕ್ ಮಾಡಿದ್ವಿ. ಅಲ್ಲಿ ಹೋಗಿ ನೀಲಕಲ್ ರೀಚ್ ಆಗಿದ್ದೇವೆ. ಇದು ಮುಂಜಾನೆ ನೀಲಕಲ್ಲಿದು ವಾತಾವರಣ ಹೇಗಿದೆ ನೋಡಿ. ಅಲ್ಲಿಂದ ನಾವು KSRTC ಅಂದರೆ ಕೇರಳ ಸಾರಿಗೆಯ ಬಸ್ಸನ್ನು ಹಿಡ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಇಲ್ಲಿ ಕೂಡ ಬಸ್ಸಲ್ಲಿ ತುಂಬ ರಶ್ ಇರ್ತದೆ, ನುಗ್ಗುಲು ಇರ್ತದೆ. ಈಗ ನಾವು ಪಂಪೆ ತಲುಪಿದ್ದೇವೆ. ಇದು ಮುಂಜಾನೆ ಸುಮಾರು ಒಂದು 5:30-6 ಗಂಟೆ ಸಮಯ ಇರ್ಬೋದು. ಆ ಸಮಯದಲ್ಲಿ ಪಂಪೆ ಹೇಗೆ ಕಾಣಿಸ್ತಿದೆ ನೋಡಿ. ಯಾವಾಗೆಲ್ಲ ಅಯ್ಯಪ್ಪನ ದರ್ಶನಕ್ಕೆ ಅವಕಾಶ ಇರ್ತದೆ, ಅಂದರೆ ಈಗ ಸಂಕ್ರಾಂತಿ ಸಮಯದಲ್ಲಿರ್ಬೋದು ಅಥವಾ ಮಂಡಲ ಸಮಯದಲ್ಲಿರ್ಬೋದು, ಆ ಟೈಮಲ್ಲಿ ಮಾತ್ರ ಈ ಪಂಪೆ ಇಷ್ಟೊಂದು ರಶ್ ಆಗಿರುವಂಥದ್ದು. ಉಳಿದ ಸಮಯದಲ್ಲಿ ಯಾರೂ ಅಷ್ಟು ದೊಡ್ಡ ಜನಸಂಖ್ಯೆ ಇರೋದಿಲ್ಲ. ಆದರೆ ಸಿಕ್ಕಾಬಟ್ಟೆ ಕ್ರೌಡೆಡ್ ಮತ್ತು ತುಂಬ ಶಾಪ್ಗಳು ಆಲ್ಮೋಸ್ಟ್ ರಾತ್ರಿ ಹಗಲು ಅಂತ ಹೇಳೋ ರೀತಿಯಲ್ಲಿ ಇದು ಓಪನ್ ಇರುವಂಥ ಶಾಪ್ಗಳಿದು. ಇಲ್ಲಿ ಪಂಪೆಯಿಂದ ಸ್ನಾನ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ಕೆಲವರು ಮಾಲೆ ಹಾಕಿರುವವರು ಇಲ್ಲಿಂದ ನಾವು ಸನ್ನಿಧಾನಕ್ಕೆ ಹೊರಡ್ತೇವೆ. ಇನ್ನು ಮಾಲೆ ಹಾಕದವರಿದ್ದರೆ
ಅಲ್ಲಿಯೇ ಮಾಲೆ ಹಾಕುವಂಥ, ಯಾಕಂದರೆ ಕೆಲವರ ವೃತ್ತಿ ಹಾಗೆ ಇರ್ತದೆ, ಮಾಲೆ ಹಾಕಿ ಅಥವಾ ಅವರು ವೃತ್ತದಲ್ಲಿರ್ಬೋದು, ಅದು ಬಿಟ್ಟು ಮಾಲೆ ಹಾಕಿ ಆಚರಣೆಗಳನ್ನು ಮಾಡೋದು ಅಥವಾ ಶರಣು ಕರೆಯುವಂಥ ವ್ಯವಸ್ಥೆ ಇರ್ಬೋದು, ಅಥವಾ ಅದಕ್ಕೆಲ್ಲ ತುಂಬ ಕಷ್ಟ ಇರ್ತದೆ. ಅಂಥವರು ಇಲ್ಲಿ ಮಾಲೆ ಹಾಕಿ ಅಲ್ಲಿಂದ ಪಂಪೆಯಲ್ಲಿಯೇ ಇರುಮುಡಿ ಕಟ್ಟುವಂತಹ ವ್ಯವಸ್ಥೆ ಕೂಡ ಸನ್ನಿಧಾನದಿಂದಲೇ ವ್ಯವಸ್ಥೆ ಇದೆ. ತುಂಬ ಜನರಿಗೆ ಗೊತ್ತಿಲ್ಲ, ಅದರ ಸನ್ನಿಧಾನದಲ್ಲೇ ಆ ಥರದ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಇರುಮುಡಿ ಇದ್ದರೆ ಮಾತ್ರ ನಿಮಗೆ 18 ಮೆಟ್ಟಿಲನ್ನು ಹತ್ತುವಂಥ ಅವಕಾಶ ಇರುವಂಥದ್ದು. ಹಾಗಾಗಿ ಇರುಮುಡಿ ಕಟ್ಟಬೇಕಾದ್ರೆ ಮಾಲೆ ಹಾಕಿ ಇರುಮುಡಿ ಕಟ್ಟಿ. ಹಾಗೇ ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಈ ಥರ ಹೆಚ್ಚಿನವ್ರಿಗೆ ಗೊತ್ತಿಲ್ಲದ ವಿಷಯ ಇರ್ತದೆ. ತುಂಬ ಜನ ಕೆಲವರು ಮಾಲೆ ಹಾಕದೆ ಹಾಗೆ ಬಂದು ದರ್ಶನ ಮಾಡೋ ವ್ಯವಸ್ಥೆ ಕೂಡ ಇತ್ತೀಚಿನ ದಿನಗಳಲ್ಲಿ ನಡೆದಿದೆ. ಅದಕ್ಕೆ ಆದಂತಹ ಸಪ್ರೇಟ್ ವ್ಯವಸ್ಥೆ ಇದೆ. ಬಟ್ ಅವರಿಗೆ ಶಬರಿಮಲೆಯ 18 ಮೆಟ್ಟಿಲನ್ನು ಹತ್ತುವಂತಹ ಅವಕಾಶ ಇರುವುದಿಲ್ಲ. ಇರುಮುಡಿ ಇದ್ದರೆ ಮಾತ್ರ ಅವಕಾಶ ಇರುವಂಥದ್ದು. ಹಾಗಾಗಿ ಅಲ್ಲಿ ಸನ್ನಿಧಾನದಲ್ಲಿ ನಿಮಗೆ ಇರುಮುಡಿ ಕಟ್ಟುವ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸನ್ನಿಧಾನದ ಪಂಪೆಯಲ್ಲಿ ಇರುಮುಡಿಯನ್ನು ಕಟ್ಟಿ ನೀವು ಹೋಗ್ಬೋದು. ಅಲ್ಲಿಂದ ಸುಮಾರು 4.5 ಕಿಲೋಮೀಟ್ರ್ ನಿಮಗೆ ದಾರಿ ಇರ್ತದೆ. ಬೆಟ್ಟ ಎತ್ತರ ತಗ್ಗಿನ ಪ್ರದೇಶ ಆಗಿರೋದ್ರಿಂದ ಕೆಲವರಿಗೆ ಅಲ್ಲಿ ಡೋಲಿ ಅಂತ ಹೇಳುವಂಥ ವ್ಯವಸ್ಥೆಗಳಿದೆ. ಕೆಲವರಿಗೆ ಆಗೋದಿಲ್ಲ, ತುಂಬ ನಡ್ಕೊಂಡು ಹೋಗ್ಲಿಕ್ಕೆ ಕಷ್ಟದವರು ಇದ್ದರೆ ಕೆಲವರು ಆ ಡೋಲಿ ವ್ಯವಸ್ಥೆಯನ್ನು ಹೋಗ್ತಾರೆ. ಅದು kg ಲೆಕ್ಕದಲ್ಲಿ 80 kg ತನಕ 4,500 ಸಮಥಿಂಗ್ ನೋಡಬೇಕು. ಇವಾಗ ಇದು ಸನ್ನಿಧಾನಕ್ಕೆ ತಲುಪಿದ್ದೇವೆ ನಾವು. ಸನ್ನಿಧಾನದಲ್ಲಿ ನಿಮಗೆ ಕ್ಯೂ ಸಿಸ್ಟಮ್, ನೀವು ಮೆಟ್ಟಿಲು ಹತ್ತಿದ ನಂತರ ಆರಂಭ ಆಗುವಂಥ ಕ್ಯೂ ಸನ್ನಿಧಾನಕ್ಕೆ ಒಂದು ಸುತ್ತ ಪ್ರದಕ್ಷಿಣೆ ಹಾಕಿದ ರೀತಿಯಲ್ಲಿ ಇರ್ತದೆ. ನೀವಲ್ಲಿ ಕೆಲವೊಂದು ಸಲ ಒಂದು ಅರ್ಧ ಗಂಟೆ, ಕೆಲವೊಂದು ಸಲ 15 ನಿಮಿಷಕ್ಕೆ ಆಗಿ ಹೋಗ್ಬೋದು. ನೀವು ನೋಡೋ ಕ್ಯೂ ತುಂಬ ರಶ್ ಅನಿಸಿದ್ರು ಕೂಡ ಕೆಲವೊಂದು ಸಲ 15 ನಿಮಿಷಕ್ಕೆ ಮುಗಿದಿರುವಂತಹ ದರ್ಶನಗಳು ಮುಗಿದಿರುವಂತಹ ಸಿಚುವೇಶನ್ಗಳು ಇದ್ದಾವೆ. ಇದು ಅಲ್ಲಿ ಮಾಲಿಗೆಪುರತ್ತಮ್ಮ ಅಂತ ಹೇಳುವಂತಹ ದೇವಿಯ ದರ್ಶನಕ್ಕೆ ಬರುವಂತಹ ಜಾಗ. ಇಲ್ಲಿ ಎಲ್ಲ ಹರಕೆ ಇದು, ಆಮೇಲೆ ಸೇವೆಗಳನ್ನು ಮಾಡಿಸುವ ಇದು ಸನ್ನಿಧಾನದಲ್ಲಿ ಇರುವಂತಹ ಭಸ್ಮಕೊಳ. ಇಲ್ಲಿಯ ನೀರಿಗೆ ಭಸ್ಮ ಹಾಕ್ತಾರೆ, ಅಂದರೆ ಇದು ಬೆಟ್ಟದಿಂದ ಬರುವಂತಹ ನೀರು ಅಂತ ಹೇಳ್ತಾರೆ. ಇವಾಗ ಇತ್ತೀಚಿನ ದಿನಗಳಲ್ಲಿ ಆ ನೀರನ್ನ ಕಡಿಮೆ ಇದ್ದರೂ ಫಿಲ್ಲಿಂಗ್ ಮಾಡ್ತಾರಂತ ಗೊತ್ತಿಲ್ಲ. ಬಟ್ ಆ ನೀರಲ್ಲಿ ಭಸ್ಮದ ವಾಸನೆ ಇರ್ತದೆ, ತುಂಬ ಅದ್ಭುತವಾಗಿರುವಂಥದ್ದು. ಇನ್ನು ಶಬರಿಮಲೆಗೆ ಬಂದಾಗ ತಗೊಂಡೋಗ್ಲಿಕ್ಕೆ ಪ್ರಸಾದದ ವ್ಯವಸ್ಥೆಗಳಿಗೆ ನಾವು ಇಲ್ಲಿ ಕೌಂಟರ್ಗಳಿಗೆ ಹೋಗ್ತೇವೆ. ಇಲ್ಲಿ ನಿಮಗೆ ಅರವಣ ಪಾಯಸ ಇರ್ಬೋದು, ಅಪ್ಪಮ್ ಇರ್ಬೋದು, ಸೊ ಅದನ್ನೆಲ್ಲ ತಗೊಳ್ಬೋದು. ಇಷ್ಟಾದ ನಂತರ ನಾವು ಸನ್ನಿಧಾನದಿಂದ ಹೊರಟು ಪಂಪೆಗೆ ಬರ್ತಾ ಇರ್ತೇವೆ. ಸೊ ಪಂಪೆಗೆ ಬರುವ ದಾರಿಯಲ್ಲಿ ಕೆಲವು ವ್ಯೂ ಪಾಯಿಂಟ್ಗಳು ಇದ್ದಾವೆ, 1-2-3 ವ್ಯೂ ಪಾಯಿಂಟ್ಗಳಿದ್ದಾವೆ ಕಾಡಿದ್ದು. ತುಂಬ ಅದ್ಭುತವಾದಂತಹ ನಿಮಗೆ ವ್ಯೂಸನ್ನು ನೋಡ್ಬೋದು ನೀವು ಅಲ್ಲಿ. ಈ ವರ್ಷದ ಶಬರಿಮಲೆ ಯಾತ್ರೆಯ ಒಂದು ಅದ್ಭುತವಾದಂತಹ ಅನುಭವ. ನಿಮ್ಮಲ್ಲೂ ತುಂಬ ಜನ ಶಬರಿಮಲೆಗೆ ಹೋಗಿರ್ತಾರೆ. ಕೆಲವರಿಗೆ ಅನಿಸ್ಬೋದು ಏನು ಇದನ್ನೆಲ್ಲ ವಿಡಿಯೋ ಮಾಡಿ ಹಾಕಿಕೊಳ್ತಾರೆ ಅಂತ. ಅಂದರೆ ಪ್ರತಿ ವರ್ಷವೂ ಪ್ರತಿ ಒಂದು ಯಾತ್ರೆ ಕೂಡ ತುಂಬ ಅದ್ಭುತವಾದಂತಹ ಅನುಭವಗಳನ್ನು ಕೊಡುವಂತಹ ಯಾತ್ರೆ ಆಗಿರ್ತದೆ. ಅಂದರೆ ಎಷ್ಟೋ ಸಲ ಶಬರಿಮಲೆಗೆ ಒಂದು ಸಲ ಹೋದವರು ಸಾಕು, ಈ ಸಲ ಹೋದರೆ ಸಾಕು, ಇನ್ನು ಮುಂದೆ ನೆಕ್ಸ್ಟ್ ಹೋಗೋದಿಲ್ಲ, ತುಂಬ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ. ಬಟ್ ಆ ಥರ ಹೇಳಿದವರು ಎಷ್ಟೋ ಜನ ವರ್ಷಾನುಗಟ್ಟಲೆ ಯಾತ್ರೆ ಮಾಡ್ತಾನೆ ಬಂದವರು ಇದ್ದಾರೆ. ಅದು ಶಬರಿಮಲೆ ಯಾತ್ರೆ ಅಂತ ಅಲ್ಲ, ಬೇರೆ ಯಾವುದೇ ಯಾತ್ರೆಗಳು ಇರ್ಬೋದು. ಕೆಲವರಿಗೆ ಅದು ಒಂಥರ ಬದಲಾವಣೆಗಳಿರ್ತದೆ. ಒಂದು ಸಲ ಹೋಗಿ ಬಂದಾಗ ಆಗುವ ಬದಲಾವಣೆಗಳು, ಅದರ ಮೇಲಿರುವ ನಂಬಿಕೆ, ಪ್ರತಿಯೊಂದು ರೀಸನ್ಗಳಿರ್ತದೆ, ಬೇರೆ ಬೇರೆ ರೀಸನ್ಗಳಿರ್ತದೆ. ಅದನ್ನು ಒಂದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದು ಈ ಯಾತ್ರೆಯ ಅನುಭವ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.